ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ಡೈಲಿ ರೊಟೀನ್ ವ್ಲಾಗ್ಗೆ ಬ್ಯಾಕ್ ಬಂದೆ ಅಂತಂದೇ ಹೇಳ್ಬೋದು. ಯಾಕಂದರೆ ನಿನ್ನೆ ಎಲ್ಲ ಒನ್ ಡೇ ಟ್ರಿಪ್ಪು, ಮೊನ್ನೆ ಎಲ್ಲ ಆ ಕಡೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ತಾ ಇದ್ನಲ್ಲ. ಈ ಮಧ್ಯೆ ಸ್ವಲ್ಪ ನಿಮಗೆ ನಾನು ಫಂಕ್ಷನ್ಸ್ಗೆಲ್ಲ ಓಡಾಡಿ ನನ್ನ ಡೈಲಿ ರೊಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇಲ್ಲ. ಸೊ ತುಂಬ ಜನ ನನ್ನ ಡೈಲಿ ರೊಟೀನ್ ವ್ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸು. ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇವತ್ತಿಂದ ನನ್ನ ಡೇ ರೊಟೀನ್ ವ್ಲಾಗ್ಸು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಡೈಲಿ. ಇನ್ಮೇಲೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ನ ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿ, ಆಗಲೇ ಒಂದು ಸುಮಾರು ಅಂದರೆ ಒಂದು 8:30 9 ಗಂಟೆ ಆಗಿತ್ತು. ಇಲ್ಲಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಆ ಕಡೆ ನಮ್ಮ ಮನೆ ಹತ್ರ ಹಸುಗಳೆಲ್ಲ ಕಟ್ಟಾಕಿದ್ರಲ್ಲ ನಮ್ಮ ಅಮ್ಮವ್ರದ್ದು, ಅದು ನೋಡ್ಕೊಂಡು ಈಗ ನಮ್ಮ ಅಮ್ಮವ್ರ ಮನೆ ಹತ್ರ ಬರ್ತಾ ಇದ್ದೀನಿ. ಇಲ್ಲಿ ಆಗಲೇ 9 ಗಂಟೆಗೆ ಮುದ್ದೆ ಮಾಡಿಬಿಟ್ಟು ಇದು ಸಪ್ಪೆಸರಿಗೆ ಕಿವಿಸ್ತೀವಿ ಅಂತಂದು ಹೇಳಿದ್ನಲ್ಲ, ಒಂದು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು. ಅದು ಏನೋ ಉಳ್ಳಿ ಮೊಳಕೆ ಕಾಳು ಬೇಯಿಸ್ಬಿಟ್ಟು ಅದರ ನೀರಿಂದ ಅದನ್ನು ತಗೊಂಡು ಬಸ್ದು ಅದರಲ್ಲಿ ಈ ಥರ ಸಾಂಬಾರು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ ಊಟ ಮಾಡ್ತಾಯಿದ್ರೆ ಆಹಾ ನಿಜ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು, ಊಟ ಮಾಡ್ಬಾ ಅಂತ. ಬೇಡ ನಾನು ಮಾಡ್ಕೊಂಡು ಬಂದೆ ಅಂದರು. ಇಲ್ಲ ಮಾಡು ಒಂದು ಸ್ವಲ್ಪ ಇಟ್ಕೊಂಡು ಮಾಡು ಅಂತಂದು ಹೇಳ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತಾ ಇಲ್ಲಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ನೋಡಿ, ಲಾಸ್ಯ ಇನ್ನೇನು ಸ್ಕೂಲ್ಗೆ, ಮಾನ್ವಿಗೆ ಸ್ಕೂಲ್ಗೆ ಹೊರಟಿದ್ದಾನೆ. ಈಗ ಲಾಸ್ಯನ ಅಂಗನವಾಡಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡ್ತಾವಳೆ. ಸೊ ಇವತ್ತು ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿ ನಿಂತವಳೆ. ಹೋಗಿ ಬರಲಿ, ಮಕ್ಕಳನ್ನ ಜಾಸ್ತಿ ನಾವು ಹಿಂದೆ ಇಟ್ಕೊಂಡು ಓಡಾಡಿದ್ರೆ ಅದೇ ಅಭ್ಯಾಸ ಮಾಡ್ಕೊಬಿಡ್ತಾರೆ ಅಂತ ನಾನು ಈ ನಡುವೆ ಒಂದು 4-5 ಡೇಸಿಂದ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಜೊತೆಯಲ್ಲಿ. ಸೊ ಸ್ವಲ್ಪ ಅಭ್ಯಾಸ ಆಗಲಿ ಅಂಗನವಾಡಿಗೆ ಅಂತಂದು ಹೇಳ್ಬಿಟ್ಟು. ಆಮೇಲೆ ಇದು ಮನೆ ಕಂದಾಯ ಕಟ್ಟಿಸ್ಕೊಂತಾರಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದ. ಸೊ ಅಲ್ಲಿಂದ ಬಂದಿದ್ದರು, ಕಂದಾಯ ಎಲ್ಲ ಕಟ್ಟಬೇಕು ಅಂತಂದು ಹೇಳ್ಬಿಟ್ಟು. ಹಾಗೆ ನಮ್ಮದೆಲ್ಲ ತೋರಿಸ್ದೆ, ನಮ್ಮದು ಭಾಳನೇ ಬಂದಿತ್ತು. ಒಂದು 4 ಇಯರ್ಸಿಂದ ಕಟ್ಟಿಲ್ಲ, ಅದಕ್ಕೆ ಕಟ್ಟಬೇಕು ಅಂತಂದು ಹೇಳಿ ಹೋದರು. ನಮ್ಮ ಮನೆಯವರಿಗೆ ಹೇಳ್ತೀನಿ ಅಂತಂದು ಹೇಳಿದೆ. ಅಷ್ಟರಲ್ಲಿ ನೋಡ್ರಿ ಲಾಸ್ಟ್ ಜಡೆಗಳು ಹಾಕ್ಸ್ಕೊಬಿಟ್ಟು ಅವ್ರ ಅಮ್ಮನ ಹತ್ರ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಬಟ್ಟೆಗಳು ಇಟ್ಕೊಬಿಟ್ಟವಳೆ. ಮೂಗು ಮೇಲೆ ಕೆನ್ನೆ ಮೇಲೆ ಇಟ್ಕೊಂಡು ಸುಮ್ಮನೆ ಕೂತಾಳೆ ಒರೆಸ್ದೆ. ಅದೆಲ್ಲ ಫುಲ್ಲು ಡ್ರೈ ಆಗಿಬಿಟ್ರೆ ಮತ್ತೆ ಕ್ಲೀನಾಗಿ ಅಪ್ಲೈ ಮಾಡೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ. ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ಇವ್ರಿಗೆ ಭಯ ಆಗ್ಬಿಟ್ಟೈತೆ ವೀಡಿಯೋ ಮಾಡಿಬಿಟ್ಟು ನಾನೇನೋ ಇದು ಮಾಡಿಬಿಡ್ತೀನಿ ಅಂತ. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾಯಿದ್ರು, ಇವರು ಫುಲ್ ತಮಾಷೆಯಿಂದ ಮಾತಾಡ್ತಾರೆ ಹೇಳ್ರಿ. ಅದಕ್ಕೋಸ್ಕರ ಏನಿಲ್ಲ ಹೇಳಪ್ಪ, ನೀನು ಇದು ಸರಿಯಾಗಿ ಕೆಲಸ ಮಾಡ್ತಿದ್ದೀಯ ಅಂತ ಅಲ್ಲಿ ಸಿದ್ದರಾಮಯ್ಯ ಅವ್ರ ಸಮೇತ ನೋಡ್ತಾರೆ ನಿನ್ನ ಕೆಲಸ ಇವಾಗ ಅಷ್ಟೇ, ನಿಂದೇನು ಹೇಳಲ್ಲ ಅಂತಂದು ಹೇಳ್ತಾರೆ. ಇಷ್ಟಕ್ಕೂ ಅವ್ರದ್ದು ಏನು ಇಲ್ಲ ಬಿಡಿ ಹೇಳೋದಕ್ಕೆ. ಪಾಪ ಕಂದಾಯ ವಸೂಲಿ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ. ಅವರಿಗೆ ಮೊಬೈಲ್ ನೋಡಿದ ತಕ್ಷಣ ಸ್ವಲ್ಪ ಭಯ ಅಲ್ವಾ, ಹಾಗಾಗಿ. ಹಾಗೆ ನಾನು ಬಂದಿದ್ದ ತಕ್ಷಣ ಅರವಿಂದ್ ಹುಷಾರಿಲ್ಲದೆ ಮಲಗಿದ್ದ ನೈಟು. ಸೊ ನಾನು ಟ್ರಿಪ್ಪಿಂದ ಬಂದಿದ್ದು ನೈಟ್ 10 ಗಂಟೆ ಆಯಿತು. ಈಗ ಮಾರನೇ ದಿನ ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮೂರಲ್ಲೇ ಕ್ಲಿನಿಕ್ ಟೈಪ್ ಚಿಕ್ಕದಾಗಿ ಇಟ್ಕೊಂಡವ್ರೆ, ಅಲ್ಲಿ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಂದು, ನಮ್ಮ ಮನೆಯವ್ರ ಮೇಲೆ ನಿಜ ಸಖತ್ತು ಕೋಪ ಇದೆ ನನಗೆ. ಅವ್ರ ಮನಸ್ಸು ಹೆಂಗೆ ಅಂದರೆ, ಸೊ ಏನೇ ಆಗಿರಲಿ, ಕೊನೆಯದಾಗಿ ಒಂದು ಕೈಯೇ ಕಟ್ಟಾಗಿರಲಿ ನಮ್ಮದು, ಬೇಕಾದರೆ ಏನೂ ಆಗಿಲ್ಲ ಆರಾಮಾಗಿ ಓಡಾಡು ಅಂತಾರೆ. ಆ ಥರ ಕ್ಯಾರೆಕ್ಟರ್ ಅವ್ರದ್ದು. ನನಗೆ ನಿಜ ಮಕ್ಕಳ ವಿಷಯದಲ್ಲಿ ಆ ಥರ ಅಂದರೆ ನಂಗೆ ತುಂಬ ಕೋಪ ಬರುತ್ತೆ. 10 ಗಂಟೆ ಆಗಿದೆ, ಮಧ್ಯಾಹ್ನ 1 ಗಂಟೆಯಿಂದ ಮಲಗಿದಾನಂತೆ ಅವನು ನೋಡಿಲ್ಲ, ವಿಚಾರಿಸಿಲ್ಲ, ಏನಿಲ್ಲ. ನಾನು 10 ಗಂಟೆಗೆ ಮನೆಗೆ ಬಂದಿದ್ದ ತಕ್ಷಣ ಅವ್ನು ನೋಡಿ ಯಾಕೋ ಮಧ್ಯಾಹ್ನ ಮಲಗಿರೋನು, ಈಗ 10 ಗಂಟೆ ಆದರೆ ಎದ್ದಿಲ್ಲ ಇನ್ನೂ ಅಂತಂದ. ಹೋಗಿ ನೋಡ್ತೀನಿ ಫುಲ್ಲು ಜ್ವರ ಬಂದಿದೆ. ನಾನು ಬೈದ್ರೆ ನಮ್ಮ ಮನೆಯವ್ರನ್ನ, ಏನಾಗಿದೆ ಬಿಡು, ಏನೂ ಆಗಿಲ್ಲ, ಬೆಳಗ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತಂದು ಹೇಳ್ತಾವ್ರೆ. ಆ ರೀತಿ. ಸೊ ಏನೇ ಆಗಲಿ ಒಂಥರ ನಾರ್ಮಲಾಗಿ ತಗೊಂತಾರೆ ಅವರು. ನನಗೆ ಅದು ಇಷ್ಟ ಆಗಲ್ಲ ಅವರು ಇದರಲ್ಲಿ. ಸೊ ನನಗೆ ಬಿಡು, ಏನಾದರೂ ಅನ್ನಲಿ, ನಾನು ಅದು ಸಹಿಸ್ಕೊಳ್ಳೋ ಶಕ್ತಿ ಇದೆ, ಸಹಿಸ್ಕೊತೀನಿ ನಾನು. ಆದರೆ ಮಕ್ಕಳ ವಿಚಾರದಲ್ಲಿ ಆ ರೀತಿ ಮಾಡಿದ್ರೆ ನಂಗೆ ತುಂಬ ಕೋಪ ಬರುತ್ತೆ, ಮುಂಚೆಯಿಂದಲೂ ಅಷ್ಟೇ. ಸೊ ಅದಕ್ಕೆ ಅರವಿಂದನ್ನು ನೋಡಿಬಿಟ್ಟು ನನಗೆ ಒಂಥರ ಬಾಧೆ ಅನ್ನಿಸ್ತು. ನಾನು ಟ್ರಿಪ್ ಹೋಗಿ ಅಲ್ಲಿ ಫುಲ್ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಮಧ್ಯಾಹ್ನದಿಂದ ಪಾಪ ಊಟ ಮಾಡಿದೆ, 10 ಗಂಟೆವರೆಗೂ ಹಂಗೆ ಮಲಗಿದ್ದಾನೆ. ಅವ್ನಿಗೊಂದು ಟ್ಯಾಬ್ಲೆಟ್ ತಂದು ಕೊಟ್ಟಿಲ್ಲ, ಏನೇ ಇಲ್ಲ. ನಿಜ ಸಖತ್ತಾಗಿ 1 ಅವರ್ ಬೈದಾಕಿದ್ದೀನಿ ಚೆನ್ನಾಗೆ. ಏನು ಬೈದ್ರೂ ಏನಾಗಿಲ್ಲ ಬಿಡು, ಯಾಕೆ ಹಂಗೆ ಓವರ್ ಮಾಡ್ತೀನಿ ನೀನು, ಹಂಗೆ ಹಿಂಗೆ ಅಂತಂದು ಹೇಳ್ತಾರೆ. ಸೊ ಅದು ನನಗೆ ಗೊತ್ತಾ ಪೇಯ್ನು. ಅವರೇ ಅಂತ ಮಕ್ಕಳಿಗೆ ಅಂತ ಅಲ್ಲ, ಯಾರಿಗೆ ಆಗಲಿ ಅವರಷ್ಟೇ ಒಂಥರ ನೆಗ್ಲೆಕ್ಟ್. ಹುಷಾರಿಲ್ಲ ಅಂದರು, ಏನಿಲ್ಲ ಅಂದ್ರೂ ಸೊ ನೆಗ್ಲೆಕ್ಟಾಗಿ ಮಾತಾಡ್ತಾರೆ. ಏನಾಗಲ್ಲ ಬಿಡು, ಹೋಗುತ್ತೆ, ಆ ರೀತಿ. ಸೊ ಅದಕ್ಕೆ ನನಗೆ ನಮ್ಮ ಮನೆಯವರಲ್ಲಿ ಇಡಿಸ್ದೇ ಇರೋ ಕ್ಯಾರೆಕ್ಟರ್ ಅಂದರೆ ಅದೇನೆ. ಸೊ ತುಂಬ ಬೇಜಾರಾಯಿತು ನನಗೆ ಅರವಿಂದನ್ನು ನೋಡಿಬಿಟ್ಟು. ಹಾಗೆ ನೈಟ್ 10 ಗಂಟೆ ಆಗಿತ್ತಲ್ಲ, ಮತ್ತೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತರಿಸಿ ತಗೊಂಡು ಬಂದು ನುಂಗ್ಸೋವರೆಗೂ ಬಿಡಲಿಲ್ಲ ನಾನು. ಊಟ ಮಾಡಿಸಿ ಸ್ವಲ್ಪ ನುಂಗಿಸಿ ಹಾಗೆ ಮಲಗ್ಕೊಂಡ್ವಿ. ಸ್ವಲ್ಪ ಜ್ವರ ಕಡಿಮೆ ಆಯಿತು. ಮತ್ತು ಬೆಳಿಗ್ಗೆ ಹೆಂಗಾದರೂ ಆಗಲಿ ಅಂತಂದು ಹೇಳ್ಬಿಟ್ಟು ಇಡ್ಲಿ ತರಿಸ್ಕೊಂಡು ಕೊಟ್ಟು ಇಡ್ಲಿ ತಿನ್ನಿಸಿ ಮತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಕ್ಲಿನಿಕಲ್ಲಿ ತೋರಿಸ್ಕೊಂಡು ಬಂದಾಯಿತು. ಹಾಗೆ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ನಿಜ ಹಾಸ್ಪಿಟ್ಲ್ಗಂತ ಹೋಗಲ್ಲ. ನಾನು ಮದುವೆ ಆದಾಗಿಂದ ನೋಡಿದ್ದೀನಿ ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು, ಇಲ್ಲ ಒಂದು ಇಂಜೆಕ್ಷನ್ ಆಗಿರ್ಬೋದು ತಗೊಂಡಿಲ್ಲ, ಅವ್ರು ಇದುವರೆಗೂ ತಗೊಂಡಿಲ್ಲ. ಅದೇ ರೀತಿ ಇರಬೇಕು ಎಲ್ಲರೂ. ಅಂದರೆ ಎಲ್ಲರ ಬಾಡಿನೂ ತಡಿಬೇಕಲ್ಲ. ಈ ಹುಷಾರಿಲ್ಲದೆ ಇದ್ದಾಗ ಫುಲ್ ವೀಕ್ ಆಗಿಬಿಡ್ತಾರೆ. ಸೊ ಅವರಂತೂ ಗಟ್ಟಿ ಇದ್ದಾರೆ, ಅವ್ರಿಗೆ ಏನೇ ಇದು ಬಂದರೂ ತಡೆಯೋ ಶಕ್ತಿ ಇದೆ ಅವ್ರ ಹತ್ರ. ಸೊ ನಮಗಿಲ್ಲ. ನನಗೆ ಒಂಥರ ಕೆಮ್ಮಾಗ್ಬಿಟ್ರೆ ಇರೋಕ್ಕಾಗಲ್ಲ ನನ್ನ ಕೈಲಿ. ಹಾಸ್ಪಿಟ್ಲ್ಗೆ ಹೋಗೋರ್ಗೂ ಇರಲ್ಲ, ಅದಕ್ಕೂ ಬೈದಾಕ್ತಾರೆ.
ಸೊ ಅದೊಂದು ನನಗೆ ಇಷ್ಟ ಆಗಲ್ಲ ಅಷ್ಟೇ. ನಮ್ಮ ಮನೆಯವ್ರು ಇದರಲ್ಲಿ ಸ್ವಲ್ಪ ಕೇರ್ ತಗೊಳ್ಳಲ್ಲ. ಬಿಡು ವಾಸಿ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರೋರು ಅವರು. ಮುಂಚೆಯಿಂದ ಅಷ್ಟೇ ಬಿಡ್ರಿ. ಸೊ ಈಗೇನಲ್ಲ, ಮುಂಚೆಯಿಂದನೂ ಅದೇ ಮೈಂಡ್ಸೆಟ್ಟೇ ಅವ್ರದ್ದು. ಏನೇ ಆಗಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋದಂದರೆ ನಾನೇನೇ. ಮಕ್ಕಳ ಎಲ್ಲ ಹುಷಾರಿಲ್ಲ ಅಂದರೂ ಓಡೋಗೋದು ಕರ್ಕೊಂಡು, ಈ ರೀತಿ ಸ್ವಲ್ಪ ನನಗೆ ಗಾಬರಿ ಆಗಿಬಿಡುತ್ತೆ. ಸೊ ಅವ್ರು ಆ ರೀತಿ ಅಲ್ಲ. ಹಾಗೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಜನರ ಮೈಂಡ್ಸೆಟ್ ಆ ರೀತಿ ಇರುತ್ತೆ. ಹಾಗೆ ನಮ್ಮ ಮನೆಯವ್ರ ಮೈಂಡ್ಸೆಟ್ಟೂ ಅದೇ ಥರನೇ. ಅದಕ್ಕೋಸ್ಕರ ಬಂದು ಬೈದ್ಬಿಟ್ಟು ಹೋಗಿ ಕರ್ಕೊಂಡೋಗಿ ಸ್ವಲ್ಪ ಈಗ ಹುಷಾರಾಗಿದ್ದಾನೆ. ಅದಕ್ಕೋಸ್ಕರ ಈಗ ನಾನು ಕೆಲಸಗಳು ಶುರು ಮಾಡ್ಕೊಂಡೆ. ಇನ್ನು ಬಟ್ಟೆಗಳೆಲ್ಲ ಭಾಳನೇ ಬಿಟ್ಟಾಕಿದ್ರು. ಸೊ ಅವನ್ನೆಲ್ಲ ಈಗ ವಾಷಿಂಗ್ ಮಿಷನ್ಗೆ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ. ಇನ್ನು ನಾನು ಆ ಕಡೆ ಟ್ರಿಪ್ ಹೋಗಿದ್ನ, ಈ ಕಡೆ ಇವರು ಕೆಲ್ಸಕ್ಕೆ ಹೋಗಿದ್ದಾರೆ. ಆದರೆ ಮಧ್ಯಾಹ್ನಕ್ಕೆ ಬಂದಿದ್ರಂತೆ. ಸೊ ಬಂದು ಆಮೇಲೆ ನೋಡ್ಕೊಂಡು ಸುಮ್ಮನೆ ಓಡಾಡ್ಕೊಂಡವ್ರೆ. ಅದು ಹೇಳ್ತಾವ್ರೆ ನನಗೆ. ಅದಕ್ಕೆ ಇನ್ನು ಅವರು ಕೆಲ್ಸಕ್ಕೆ ಹೋಗಿ ಬಂದಿರೋ ಅಂಥದ್ದು 2 ದಿನದ ಬಟ್ಟೆ ಎಲ್ಲ ಬಿಟ್ಟಿದ್ರು. ಅವನ್ನೆಲ್ಲ ಈಗ ವಾಷಿಂಗ್ ಮಿಷನ್ಗೆ ಹಾಕ್ಬಿಟ್ಟು ತೊಳೆದು, ಇನ್ನು ಮನೆ ಕೆಲಸಗಳು ಭಾಳ ಪೆಂಡಿಂಗ್ ಇದ್ದಾವೆ. ನನಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಮಾತಾಡಬೇಕಾದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಫುಲ್ಲು ಕೋಲ್ಡ್ ಆಗಿತ್ತು. ಸೊ ಅದಕ್ಕೆ ನನಗೂ ಸ್ವಲ್ಪ ಗಂಟ್ಲಿನೂ ಪೇಯ್ನ್ ಇದೆ. ಆದ್ರೂ ಸ್ವಲ್ಪ ವೀಡಿಯೋಸ್ ಕೊಡಬೇಕಲ್ಲ. ಸೊ ಈಗೀಗ ರೀಚ್ ಬರ್ತಾ ಇದೆ. ಈಗ ನಾನು ಸ್ವಲ್ಪ ಹುಷಾರಿಲ್ಲ, ನನಗೆ ಅದೇ ಕೆಲಸ ಇದೆ, ಇದೇ ಕೆಲಸ ಇದೆ ಅಂತಂದು ಹೇಳ್ಬಿಟ್ಟು ನಾನೇನಾದರೂ ನೆಗ್ಲೆಕ್ಟ್ ಮಾಡಿಬಿಟ್ರೆ ಮತ್ತೆ ವ್ಯೂಸ್ ಎಲ್ಲ ಡೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಗ್ರೌತ್ ಅನ್ನೋದು ಬಂದಮೇಲೆ ಸೊ ಅದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ನಾನು ಗ್ರೌತ್ ಇಲ್ಲದೆ ಇದ್ದಾಗಲೇ ಚಾನಲ್ಲೇ ಗ್ರೋ ಇರಲಿಲ್ಲ. ಆವಾಗಲೇ ನಾನು ಕಷ್ಟಪಟ್ಟು ಹುಷಾರಿಲ್ಲದೆ ಇದ್ರೂ ಒಂದು ದಿನ ಮಿಸ್ ಮಾಡದೆ ವೀಡಿಯೋ ಹಾಕಿದ್ದೀನಿ. ಈಗ ಪರವಾಗಿಲ್ಲ, ಮಂತ್ಲಿ ಸ್ಯಾಲ್ರಿ ತೊಗೊತಾ ಇದ್ದೀನಿ ಅಂದರೆ ಈಗ ಬಿಟ್ಟರೆ ಇನ್ನು ಅಷ್ಟೇ ವ್ಯೂಸ್ ಎಲ್ಲ ಫುಲ್ ಡೌನ್ ಆಗಿಬಿಡುತ್ತೆ. ಮತ್ತು ಇದು ಕ್ಲಿಕ್ ಥ್ರೂ ರೇಟು ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇದು ಕಷ್ಟಪಡ್ತಾ ಇದ್ದೀನಿ. ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಟ್ರಿಪ್ ಹೋಗಿ ಬಂದು ಒಂದು ದಿನ ರೆಸ್ಟ್ ಮಾಡ್ತಾರೆ. ಸೊ ಆದರೂ ನನಗೆ ರೆಸ್ಟ್ ಇಲ್ಲ, ಏನಿಲ್ಲ. ಇದೇ ಥರನೇ ಸ್ವಲ್ಪ ಹೊತ್ತು ಮಲಗೋದು, ಆಮೇಲೆ ಎದ್ದು ಕೆಲಸ ಮಾಡ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಬ್ಯುಸಿಯಾಗಿದ್ದೀನಿ. ಈಗ ಬಟ್ಟೆ ಎಲ್ಲ ಒಂದು ಸಾರಿ ತೊಳೆದೆ. ಅದನ್ನೆಲ್ಲ ನೀಟಾಗಿ ಒಂದು ಬಕೆಟ್ಗೆ ಹಾಕ್ಕೊಬಿಟ್ಟು ಅದನ್ನೆಲ್ಲ ಜಾಲಿಸಿ ಈಗ ಒಣ ಹಾಕಬೇಕು. ಸೊ ಸ್ವಲ್ಪ ಬಿಸಿಲು ಕಡಿಮೆನೇ ಈ ಮಧ್ಯ. ಇವತ್ತು ಸ್ವಲ್ಪ ಆ ರೀತಿ ಬಿಸಿಲು ಕಾಯ್ತಾ ಇತ್ತು. ಅದಕ್ಕೆ ನಮ್ಮ ಮನೆಯವ್ರದ್ದು ಫಸ್ಟ್ ತೊಳೆದು ಬಿಡೋಣ. ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೊರಗಡೆ, ಮತ್ತು ಅವ್ರಿಗೆ ಬಟ್ಟೆ ಇಲ್ಲ ಅಂದರೆ ಅಷ್ಟೇ ಇನ್ನು. ಸೊ ಅದಕ್ಕೆ ಫಸ್ಟ್ ಅವ್ರ ಬಟ್ಟೆ ಎಲ್ಲ ತೊಳೆದು ಒಣಗಿಸ್ಬಿಟ್ರೆ ಮತ್ತೆ ಅವರೊಂದು ವೀಕ್ ಕೆಲಸಕ್ಕೆ ಹಾಕ್ಕೊಂಡು ಹೋಗೋಂಥ ಬಟ್ಟೆಗಳೆಲ್ಲ ತೊಳೆದು ಬಿಡೋಣ ಅಂತ. ಇನ್ನು 1 ವೀಕ್ ಆರಾಮಾಗಿ ನಾನು ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದು. ಅದಕ್ಕೋಸ್ಕರ ಬೇಗ ಈ ಬಟ್ಟೆ ತೊಳೆಯೋ ಕೆಲಸ ಒಂದು ಮುಗಿದ್ಬಿಟ್ರೆ ಅರ್ಧ ಕೆಲಸ ಮುಗ್ದಷ್ಟೇ ಖುಷಿ ಆಗುತ್ತೆ. ಆ ಕಡೆ ಅರವಿಂದಂಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲಗಿಸಿದ್ದೀನಿ ಒಂದು ಕಡೆ, ಬೆಡ್ಶೀಟ್ ಹೊಸಿ. ಯಾಕಂದರೆ ಫುಲ್ ಚಳಿ. ನಾವು ಈಗ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಓಡಾಡಿದ್ರು ಚಳಿ ಬಿಡ್ತಾ ಇಲ್ಲ, ಅಷ್ಟೊಂದು ಕೋಲ್ಡ್ ಇದೆ. ಅದಕ್ಕೆ ಅವ್ನು ಫಸ್ಟ್ ಬೆಚ್ಚಗೆ ಮಲಗಲಿ, ಸ್ವಲ್ಪ 2 ದಿನ ರೆಸ್ಟ್ ಮಾಡಲಿ ಅಂತ ಸ್ಕೂಲ್ಗೂ ಕಳಿಸಿಲ್ಲ. ಸೊ ಇವತ್ತು ರಜೆ ಹಾಕ್ಸ್ಬಿಟ್ಟಿದ್ದೀನಿ, ಚೆನ್ನಾಗಿ ರೆಸ್ಟ್ ಮಾಡಲಿ 2 ದಿನ, ಆಮೇಲೆ ಹೋಗಲಿ ಅಂತಂದು. ಅಲ್ಲಿ ಹೋಗಿ ಸುಮ್ಮನೆ ಕುತ್ಕೋಬೇಕಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ ಕುತ್ಕೊಂಡ್ರೆ ಒಂಥರ ಬಾಡಿ ಪೇನ್ಸ್ ಬಂದಂಗೆ ಆಗುತ್ತೆ ಜ್ವರ ಬಂದಿರೋರಿಗೆ. ಅದಕ್ಕೆ ಇನ್ನು ಬರೆಯೋದು ಅದೆಲ್ಲ ಇದ್ದೇ ಇರುತ್ತೆ ಸ್ಕೂಲಲ್ಲಿ. ಬೇಡ 2 ದಿನ ರೆಸ್ಟ್ ಮಾಡಲಿ ಅಂತ ನಾನೇ ಕಳಿಸ್ಲಿಲ್ಲ. ಅವರಪ್ಪ ಕಳಿಸೋ ಅಂದರು. ಇಲ್ಲ ನಾನು ಕಳಿಸಲ್ಲ ಅಂತ 2 ದಿನ ಮನೆಯಲ್ಲೇ ರೆಸ್ಟ್ ಮಾಡಲಿ ಅಂತ ಇರಿಸ್ಕೊಂಡಿದ್ದೀನಿ. ಇನ್ನೇನು ಬಟ್ಟೆ ಎಲ್ಲ ತೊಳೆದೆ, 2 ಸಾರಿ ತೊಳೆದೆ. ಒಂದು ಸಾರಿದೆಲ್ಲ ಆಗಲೇ ಒಣ ಹಾಕಿದ್ದೆ. ಈಗ ಇನ್ನೊಂದು ಸಾರಿ ತೊಳೆದಿರೋದೆಲ್ಲ ನೀಟಾಗಿ ತಂತಿಗೆಲ್ಲ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಬಟ್ಟೆ ನಿಜ ಇದೆಲ್ಲ ಕೈಯಲ್ಲಿ ತೊಳೆದಿದ್ರೆ ನನಗೆ ವೀಡಿಯೋಸ್ ಮಾಡ್ಕೊಂಡು ಇದೆಲ್ಲ ಕೆಲಸ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸದ್ಯಕ್ಕೆ ನಾನು ಪುಣ್ಯಕ್ಕೆ ಆ ವಾಷಿಂಗ್ ಮಿಷನ್ ಒಂದು ತಗೊಂಡೆ. ಸೊ ತಗೊಂಡಿದ್ದಕ್ಕೆ ಎಷ್ಟೋ ಬೆಸ್ಟೋ ನಿಜ. ಭಾಳ ಸ್ವಲ್ಪ ಅರ್ಧ ಕೆಲಸನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಾವು ಜಾಲಿಸಿ ಈ ಥರ ಹಾಕೋದ್ರಿಂದ ಏನು ನನಗೇನು ಆ ರೀತಿ ಡಬಲ್ ಕೆಲಸ ಅನಿಸಲ್ಲ. ಅದು ತೊಳೆಯೋದೇ ಭಾಳ ಹಿಂಸೆ ಹೇಳ್ರಿ. ಕುತ್ಕೊಂಡು ಸುಮ್ಮನೆ ಬಟ್ಟೆಗಳು ಉಜ್ಜಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಅದೊಂದು ತೊಳ್ಕೊಡುತ್ತಲ್ಲ, ಆಮೇಲೆ ಜಾಲಿಸಿ ಹಾಕೋದು ನನಗೆ ರಿಸ್ಕ್ ಅನ್ನಿಸ್ತಾ ಇಲ್ಲ. ಆರಾಮಾಗೆ ಮಾಡ್ಕೊತಾ ಇದ್ದೀನಿ ಕೆಲಸ. ಅದಕ್ಕೆ ಇನ್ನೇನು ಬಟ್ಟೆಗಳು ಆ ಕಡೆ ಎಲ್ಲ ಹಾಕ್ಬಿಟ್ಟು ಇನ್ನು ಉಳ್ಕೆಯಾಗಿರೋವೆಲ್ಲ ಈ ಬಂಡೆಗೆ ಹಾಕ್ಬಿಟ್ಟು, ಮತ್ತು ನನ್ನ ಮಗ ಅಮ್ಮ ಫ್ರೈಡ್ ರೈಸ್ ತಿನ್ನಂಗಾಗಿದೆ ಅಂತ ಕೇಳ್ತಾ ಅವನು ಆಗಿಂದ ಎದ್ದು. ಜ್ವರ ಬಂದಿದೆ ತಿನ್ನಬಾರ್ದು ಅಂತ ಹೇಳಿದ್ರೆ, ಇಲ್ಲ ನನಗೆ ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ನನಗೆ ತಿನ್ನಬೇಕು ಅನ್ನಿಸ್ತೈತೆ, ಸ್ವಲ್ಪ ತಿಂತೀನಿ, ಒಂದು ಇಡಿಯಷ್ಟು ತಿಂತೀನಿ ಅಂತಂದು ಹೇಳ್ತಾ ಇದ್ದ. ಹಾಗಾಗಿ ಇಲ್ಲೇ ನಮ್ಮೂರಲ್ಲೇ ಮಾಡ್ತಾರೆ ಫ್ರೈಡ್ ರೈಸ್ ಅದೆಲ್ಲನೂ. ಸೊ ಸರಿ ಆಯಿತು ಅಂತ. ಮತ್ತು ನನಗೆ ಮಾಡೋಕ್ಕೆ ಈಗ ಟೈಮ್ ಇಲ್ಲ, ಮತ್ತು ಸಾಸುಗಳು ಅದೇನೂ ಇಲ್ಲ. ಮತ್ತು ತಂದು ಪ್ಲೈನಾಗಿ ಮಾಡಿದ್ರು ತಿನ್ನಲ್ಲ. ಹೋಟ್ಲಲ್ಲಿ ಹೊರಗಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಎಲ್ಲ ಹಾಕಿ ಮಾಡಿಕೊಡ್ಬೇಕು. ಅದಕ್ಕೇ ಇನ್ನು ಏನು ಬಿಡು ಅಂತಂದು ಹೇಳ್ಬಿಟ್ಟು ಸ್ವಲ್ಪ ತರ್ಸೋಣ ಹೊರಗಡೆ ಅಂತಂದು ಹೇಳ್ಬಿಟ್ಟು ನಾನು ಹೇಳ್ದೆ, ನೀನೇ ತೊಗೊಂಡು ಬಾ ಅಂತ ಅಂದರೆ ಸರಿ ಅಂತಂದು ಎದ್ದಿದ್ದಾನೀಗ. ಸ್ವಲ್ಪ ಹೊತ್ತು ಆಗಲೇ ಒಂದು 2 ಅವರ್ ಆಗಿತ್ತು ಮಲ್ಕೊಂಡು. ಹೋಗ್ಬಿಟ್ಟು ಈಗ ಒಂದು ಸ್ವಲ್ಪ ಫ್ರೈಡ್ ರೈಸ್ ತಗೊಬರ್ತೀನಮ್ಮ ಅಂತಂದು ಹೇಳ್ಬಿಟ್ಟು ಹೋದ ಅವನನ್ನು ಕಳಿಸಿ ನಾನು ಈ ಬಟ್ಟೆಗಳೆಲ್ಲ ಒಣಗಾಕ್ತಾಯಿದ್ದೀನಿ ಈಗ. ಸೊ ನೋಡಿ ತೊಗೊಂಡು ಬಂದಿದ್ದ ತಕ್ಷಣ ಈಗ ತಟ್ಟೆಗೆ ಹಾಕ್ಕೊಂಡು ನಮ್ಮ ಪಾರುಗೆ ಆಫ್ ತಂದಿದ್ದಾನೆ. ಅದು ಹೊರಗಡೆ ಫಸ್ಟ್ ಅದಕ್ಕೆ ಇಟ್ಟು ಬಂದ್ವಿ ನೋಡಿ, ತಿಂತ ಒಳಗಡೆ ಬಂದು ಕುತ್ಕೊಂತು. ಮತ್ತೆ ಅವಳಿಗೊಂದು ಸ್ವಲ್ಪ ತಂದುಕೊಟ್ಟು ಆಮೇಲೆ ನಾವೊಂದು ಸ್ವಲ್ಪ ತಿಂತಾಯಿದ್ದೀವಿ. ನಾವೇನೇ ಒಂದು ತಿನ್ನಲಿ ಫಸ್ಟ್ ನಮ್ಮ ಪಾರುಗೆ ಇಟ್ಬಿಟ್ಟೆ ನಾವು ತಿನ್ನೋದು. ಯಾಕಂದರೆ ಆ ಥರ ಕಾಯ್ಕೊಂಡು ಕೂತಿರುತ್ತಲ್ಲ, ಅದು ನೋಡೋಕೆ ಒಂಥರ ಅನಿಸುತ್ತೆ. ಅರವಿಂದ್ ಅಮ್ಮ ಎಷ್ಟು ಬೇಗ ತಿಂದು ಬಂದೈತೆ ನೋಡಮ್ಮ ಪಾರು ಅಂತ ನನಗೆ ಹೇಳ್ತಾ ಇದ್ದ. ಹಾಗೆ ಸ್ವಲ್ಪ ನಾವು ಯಾವುದು 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಕೇಕ್ ಕಟ್ ಮಾಡಿದ್ವಿ. ಅವತ್ತು ಒಬ್ಬರು ಕಾಮೆಂಟ್ ಮಾಡಿದರು,
ಫಸ್ಟು ಪಾರುಗೊಂದು ಸ್ವಲ್ಪ ಹಾಕ್ರಿ ನೀವು ಕೇಕ್ ಅಂತ. ಫಸ್ಟು ನಾವು ಪಾರುಗೆ ಹಾಕಿದ್ದು, ಅದು ವೀಡಿಯೋ ಕವರ್ ಮಾಡಿಲ್ಲ, ಪ್ರತಿಯೊಂದು ಕವರ್ ಮಾಡೋಕ್ಕಾಗಲ್ವಲ್ಲ ವೀಡಿಯೋ. ಹಾಗಾಗಿ ಸೊ ನಾವು ಇಷ್ಟಪಟ್ಟು ಸಾಕ್ತಾ ಇದೀವಿ ಅಂದರೆ ಅದಕ್ಕೆ ಊಟ ಕೊಡದೆ ಸಾಕೋಕ್ಕಾಗುತ್ತಾ? ಸೊ ಅದನ್ನು ನಮ್ಮ ಮನೆ ಮೆಂಬರ್, ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಂಡಿದ್ದೀವಿ ನಾವು. ಅಷ್ಟು ನಾವು ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ನಾವು ಅದಕ್ಕೆ ಊಟ ಇಡೋ ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾನು. ಆ ರೀತಿ ಮನಸ್ತತ್ವನೇ ಅಲ್ಲ ನಂದು. ನನಗೆ ಇವು ಪಾರು ಅಂತಂದೆ ಎಲ್ಲ ಬೇರೆ ಪರಿಚಯ ಇರೋರು ಹೊಟ್ಟೆ ಹಚ್ಕೊಂಡಿದ್ರು ನನಗೊಂಥರ ಬಾಧೆ ಅನಿಸುತ್ತೆ. ಆ ಥರ ಮೈಂಡ್ ಸೆಟ್ಟು ನಮ್ಮದು. ಆದ್ರೂ ಹೇಳ್ತಾರೆ ಸ್ವಲ್ಪ ಜನ, ಅದು ಅವ್ರವ್ರ ಮೈಂಡ್ ಸೆಟ್ಗೆ ಬಿಟ್ಟಿರೋದು ಬಿಡಿ. ಸೊ ಏನು ಮಾಡೋಕ್ಕಾಗಲ್ಲ. ಹಾಗೆ ಸ್ವಲ್ಪ ನೀರು ಕಾಯಿಸಿ ತಣ್ಣಗಾಕಿಟ್ಟಿದ್ದೆ. ಅದು ನೀರು ಬೇಕು ಅಂದ, ಸರಿ ಆಯ್ತು ತೊಗೊಂಡು ಬರೋಗು ಅಂತ ಕಳಿಸ್ದೆ. ಈಗ ನಾವು ತಿಂದ್ಬಿಟ್ಟು ಬೇರೆ ಕೆಲಸ ಮುಂದುವರಿಸಿ. ಹಾಯ್ ಎಲ್ರಿಗೂ. ಸೊ ಈಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸೀನಿ, ಇನ್ನೂ ಭಾಳ ಕೆಲಸ ಇದೆ. ಇವತ್ತು ಫುಲ್ಲು ಮಾಡಬೇಕು, ಅಷ್ಟು ಕೆಲಸ ಇದೆ. ಸೊ ಇಲ್ಲಿಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಈಗ. ಹಾಗೆ ಸ್ವಲ್ಪ ಜನ ಎಲ್ಲರೂ ನಮಗೆ ಹಾಯ್ ಹೇಳಿ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ತುಂಬ ಮಾಡ್ತಾ ಇದ್ದೀರಾ. ಸೊ ಒಂದು ಇಬ್ರಿಗೋ ಮೂವರ್ಗೋ ಇಲ್ಲ 5 ಜನಕ್ಕಾದರೆ ಹೇಳ್ಬೋದು. ಸೊ ಎಲ್ಲರೂ ನೀವು ಕೇಳಿರೋ ಅಂಥವ್ರಿಗೆ ಎಲ್ರಿಗೂ ನಾನು ಆ ರೀತಿ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ಫುಲ್ ಬರೀ ಅದೇ ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡೋರ್ಗೂ ಒಂಥರ ಬೇಜಾರು ಅನಿಸುತ್ತೆ, ಏನು ಬರೀ ಇವರು ಇದೇ ಥರ ಇದು ಮಾಡ್ತಾರಲ್ಲ ವೀಡಿಯೋಸಲ್ಲಿ ಅಂತಂದು ಹೇಳ್ಬಿಟ್ಟು. ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆ ರೀತಿ ಎಲ್ರಿಗೂ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋಗೂ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಗೆ ಆದಷ್ಟು ನಾನು ಕಾಮೆಂಟ್ಸಲ್ಲೇ ಎಲ್ಲ ರಿಪ್ಲೈ ಮಾಡ್ತೀನಿ ನಿಮಗೆ ಇನ್ಮೇಲೆ. ಹಾಗೆ ನಾವು ಟ್ರಿಪ್ ಹೋಗಿದ್ವಲ್ಲ, 1 ಡೇ ಟ್ರಿಪ್ಪು, ನಾವು ನಮ್ಮ ಫ್ರೆಂಡ್ಸು 10th ಗ್ರೂಪ್ ಅವರು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದ್ವಿ. ಆ ವಿಡಿಯೋ ನಮಗೆ ಮೆಮೊರೇಬಲ್ ಆಗಿ ಉಳಿಯುತ್ತೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ ನಾನು ನೆನೆಸ್ಕೊಂಡ್ರೆ. ನಾನು ಆ್ಯಕ್ಚುಲಿ ಅವತ್ತು ಹೋಗದೇ ಇರಬೇಕಾಗಿತ್ತು, ಯಾಕಂದರೆ ಫುಲ್ಲು ಕೋಲ್ಡು. ನೀವು ನೋಡಬೇಕಾಗಿತ್ತು. ನಾನು ಹೋಗ್ತಾ ಇದ್ದೀನಿ ಅಂತಂದು ಹೇಳ್ಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ. ಸೊ ಆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಕೋಲ್ಡು, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡ್ ಆಗಿತ್ತು. ಸೊ ಇನ್ನು ಸಡನ್ಲಿ ಬರಲ್ಲ ಅಂದರೆ ಪಾಪ ಬೇಜಾರು ಮಾಡ್ಕೊಬಿಡ್ತಾರೆ ಅಂತಂದು ಹೇಳ್ಬಿಟ್ಟು, ಅದು ಬೇರೆ ನನಗೆ ಬಸ್ ಜರ್ನಿನೂ ಆಗಲ್ಲ, ಫುಲ್ಲು ವಾಮಿಟ್ ಆಗುತ್ತೆ, ಅದು ಏನೋ ಗೊತ್ತಿಲ್ಲ. ಸೊ ಅವ್ರ ಜೊತೆ ಹೋದ್ಮೇಲೆ ಬಸ್ಸಲ್ಲಿ ನನಗೆ ಆ ರೀತಿ ಏನೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಆರಾಮಾಗಿ ಅವ್ರ ಜೊತೆ ಓಡಾಡ್ಕೊಂಡು ಬಂದೆ. ಸ್ವಲ್ಪ ಬಾಡಿ ಪೇನ್ಸು, ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ತಲೆನೋವು, ಸ್ವಲ್ಪ ಗಂಟ್ಲು ಪೇನ್ ಇತ್ತು. ಹಾಗಾಗಿ ಫುಲ್ ರೆಸ್ಟ್ ಮಾಡ್ತಾನೇ ಇದ್ದೀನಿ. ಕೆಲಸನೂ ಸ್ವಲ್ಪ ಎಲ್ಲ ಪೆಂಡಿಂಗ್ ಇದ್ದಾವೆ. ಅದಕ್ಕೋಸ್ಕರ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಾಗೆ ನಿಮಗೂ ವಿಡಿಯೋ ಕೊಡಬೇಕಲ್ಲ ಒಂದೊಂದು. ಹಾಗಾಗಿ ಅದರಿಂದನೇ ಅದ್ರ ಜೊತೆಗೆ ನಾನು ಇದು ಕಷ್ಟಪಡ್ತಾ ಇದ್ದೀನಿ. ಅದು ತುಂಬ ಖುಷಿ ಅನ್ನಿಸ್ತು ನನಗೆ. ಭಾಳ ಅಂದರೆ ಗಂಡು ಮಕ್ಕಳು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾಯಿಲ್ಲ, ಹೆಣ್ಮಕ್ಳು ಹೆಂಗೋ ಐಡೆಂಟಿಫೈ ಮಾಡ್ಬೋದು. ಸೊ ಗಂಡು ಮಕ್ಳು ಅಂದರೆ ಇವ್ರು ಅವರೇನಾ ಅನ್ನೋ ಥರ ಡೌಟ್ ಮೇಲೆ ನೋಡ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ದಪ್ಪ ಆಗಿದ್ದಾರೆ. ಮತ್ತು ಆ 10th ಮುಗಿದ್ಮೇಲೆ ಸ್ವಲ್ಪ ಜನ ನೋಡೇ ಇರಲಿಲ್ಲ ನಾನು. ಅದು ಡೈರೆಕ್ಟಾಗಿ ನೋಡಿದ ತಕ್ಷಣ ನನಗೆ ಸ್ವಲ್ಪ ಐಡೆಂಟಿಫೈ ಮಾಡೋದು ಇದಾಯಿತು. ಹಾಗೆ ಚಿತ್ರದುರ್ಗದಲ್ಲಿ ಇದು ಬೆಟ್ಟದಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ, ಒಂದು 4-5 ಜನ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ನೀವು ಹೇಳಿದಿದ್ರೆ ಮನೆಗಾದರೂ ಕರ್ಕೊಂಡು ಹೋಗ್ತಾ ಇದ್ವಿ, ಮುಂಚೆ ಒಂದಿನ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅಂತ. ಮತ್ತೆ ಕಾಮೆಂಟ್ ಎಲ್ಲ ತುಂಬ ಜನ ಮಾಡಿದ್ರಿ. ಸೊ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಸೊ ಇಷ್ಟೊಂದು ನನ್ನ ಇಷ್ಟಪಡ್ತೀರಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಹಾಗೆ ಅಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅಂತ. ಡೈರೆಕ್ಟ್ ಸಿಕ್ಬಿಟ್ರಲ್ಲ, ತುಂಬ ಖುಷಿ ಆಯಿತು. ಅವ್ರು ಮಾತಾಡ್ಸಿದ್ರು, ಈ ರೀತಿ ನೀವು ವೀಡಿಯೋಸ್ ಮಾಡ್ತೀರಲ್ಲ ಪದ್ಮವ್ರು ಅವರೇ ತಾನೇ ಅಂದರು. ಹೌದು ಅಂತ ಅಂದಿದ್ದಕ್ಕೆ ಅವ್ರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಹಾಗೆ ಜ್ಯೋತಿರಾಜ್ ಅವರು ಎಲ್ಲ ಹತ್ತಾ ಇದ್ರಲ್ಲ, ಅದೆಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ಟ್ರಿಪ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ, 1 ಡೇ ಟ್ರಿಪ್ಪು. ಸೊ ನೀವು ಆ ವಿಡಿಯೋನ ತುಂಬ ಚೆನ್ನಾಗಿ ನೋಡಿದ್ದೀರ ಎಲ್ರೂ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇನ್ನು ಜಾಸ್ತಿ ಮಾತಾಡೋದು ಬೇಡ, ನಿಮಗೂ ಬೋರ್ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇನ್ನೂ ಕೆಲಸಗಳೆಲ್ಲ ಭಾಳ ಇದ್ದಾವೆ, ಅವೆಲ್ಲ ಮುಗಿಸ್ಕೊತೀನಿ. ಸೊ ಆದರೆ ಅದು ವೀಡಿಯೋ ಶೂಟ್ ಮಾಡಿ ಇಟ್ಕೊತೀನಿ, ಇಲ್ಲಾಂದರೆ ಇಲ್ಲ. ಸ್ವಲ್ಪ ನನಗೂ ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಭಾಳ ಇದೆ. ಯಾಕಂದರೆ ಮನೆಯಲ್ಲೇ ಇದ್ದು ಆ ರೀತಿ ಹೊರಗಡೆ ಹೋಗ್ಬಿಟ್ಟು ಸುಮ್ಮನೆ ಒಂದೇ ಸಮನೆ ಓಡಾಡ್ತಾ ಇದ್ರೆ ಫುಲ್ ಕಾಲು ಪೇನು ಬಂದುಬಿಡುತ್ತೆ, ಬಾಡಿ ಪೇನು ಬರುತ್ತೆ. ಅದಕ್ಕೆ ಸ್ವಲ್ಪ ಏನೇ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ಜಾಸ್ತಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರಬೇಕು. ಈ ವಿಡಿಯೋಸಿಂದ ಕೆಲಸನೂ ಮಾಡ್ತೀನಿ, ಆದರೆ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇಲ್ಲ. ಅದಕ್ಕೋಸ್ಕರ ನನಗೂ ಸ್ವಲ್ಪ ಬಾಡಿ ಪೇನ್ಸ್ ಬಂದುಬಿಟ್ಟಿದೆ. ಹುಷಾರಾಗ್ಬಿಟ್ರೆ ಇನ್ನೊಂದು 2-3 ದಿನದಲ್ಲಿ ಇದಾಗುತ್ತೆ. ಮತ್ತು ನಾವು ಬರೋಷ್ಟರಲ್ಲಿ ಅರವಿಂದನಿಗೂ ಹುಷಾರಿಲ್ಲದೆ ಆಗಿತ್ತು, ಜ್ವರ ಬಂದು ಮಲಗೆ ಇದ್ದ. ಅವನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದು ಸೊ ಈಗ ಈ ರೀತಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.